ಯಾಕೆ ಅಳ್ತಾ ಇದ್ಯಾ? ಪೇಪರ್ ನೋಡ ನಿಂಗೆ ಗೊತ್ತಾಗುತ್ತೆ. ಏಯ್ ನಮ್ ವಿಟ್ಲನ್ ಫೋಟೋ ಅಲ್ಲ ಕಣೋ, ನಮ್ಮ ಯಜಮಾನ್ರ ತರನೇ ಇರೋ ಇವ್ರು, ಬೇರೆ ಯಾರು? ಅಲ್ಲೂ ಇಷ್ಟಕ್ಕೆ ಯಾಕೆ ವರಿ ಮಾಡ್ಕೋತ್ಯಾ? ಈ ಪ್ರಪಂಚದಲ್ಲಿ ಒಬ್ರ ಹಾಗೆ 7 ಜನ ಇರ್ತಾರಂತೆ ಅಲ್ವಾ ಅತ್ತೆ? ಆದ್ರೆ ಇವ್ರು ಏನ್ ಸಾಹಸ ಮಾಡಿದಾರೆ ಅಂತ ಓದಿ ನಿಮ್ಗೆ ಗೊತ್ತಾಗುತ್ತೆ. ಪರಮ ವೀರ ಚಕ್ರ ಪಡೆದ ವೀರ ಯೋಧ. ನಮ್ಮ ಹಳ್ಳಿಯಂದಿಗೆ ಇದುವರೆಗೂ ಬನ್ನೂಲ್ ಪುಲಿ ಬಕಲ ಅನ್ನೋ ಬಿಲ್ದು ಬಂದಿಲ್ಲ. ಅತ್ತೆ ಬೇರೆ ಯಾರಿಗೋ ಚಕ್ರ ಸಿಕ್ಕಿದ್ದಕ್ಕೆ ವಿಟ್ಲನ ಬಕ್ರ ಮಾಡೋದು ಏನ್ ಚೆನ್ನಾಗಿರುತ್ತೆ? ಬೆಳಗ್ಗೆ ಪೇಪರ್ ಬಂದಾಗಿಂದ ಅದನ್ನೇ ಹೇಳ್ತಾ ಇದ್ದೀನಿ. ನನ್ ಮತ್ ಯಾರು ಕೇಳ್ತಿಲ್ಲ. ಸುಮ್ಮನಿರಿಪ್ಪ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಭಗತ್ ಸಿಂಗ್ ಪುಟ್ಟ ವಯಸ್ಸಿಗೆ ಎಂತೆಂತ ಸಾಹಸ ಮಾಡಿದ್ರು. ನೀವು ಇದ್ದೀರಾ 2 ಗಂಟೆಗಾಗೋ ವಯಸ್ಸಾಗಿದೆ, ಏನ್ ಮಾಡಿದೀರಾ? ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳಪ್ಪಲ್ಲ. ಮನೆಗೆ ನೆಟ್ಟಿಗೆ ಅಳಿಯನೂ ಆಗಿಲ್ಲ, ದೇಶ ಪ್ರೇಮಿ ಆದ್ರೂ ಆಗಿ. ಎಕ್ಸಾಕ್ಟ್ಲಿ. ವಿಟ್ಲ ನೀನ್ ಯಾರು? ಈ ಗಲಿ ವಂಶದ ಅಳಿಯ. ಜಾಜಿ ಅವ್ರೆ, ಅದು ಗಲಿ ಅಲ್ಲ, ಗಂಡು ಗಲಿ. ಅದೇ ಆ ವಂಶದ ಅಳಿಯ. ನೀನು ಕ್ರಾಂತಿಕಾರಿ ಆಗ್ಬೇಕು, ದೇಶ ಪ್ರೇಮಿ ಆಗ್ಬೇಕು. ಕ್ರಾಂತಿಕಾರಿ ಆಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಅಂಥವ್ರ ಪುಸ್ತಕನ ರೀಡ್ ಮಾಡ್ಬೇಕು. ಚೆನ್ನಾಗಿ ಹೇಳಿದ್ರಿ. ಮಸಾಲೆ ದೋಸೆ ತಿನ್ನಕ್ಕೆ ದುಡ್ಡಿಲ್ಲ, ಇನ್ ಕ್ರಾಂತಿಕಾರಿ ಪುಸ್ತಕಗಳನ್ನ ಎಲ್ಲಿಂದ ತರಲಿ? ನಿನ್ ಯೋಗ್ಯತೆ ನನಗೆ ಗೊತ್ತಿಲ್ವಾ? ಮನಿ ಕೊಡ್ತೀನಿ, ಮಸಾಲೆ ದೋಸೆ ತಿಂದು ಅಂಥವ್ರ ಪುಸ್ತಕಗಳನ್ನ ರೀಡ್ ಮಾಡೋ. ಹೊಳಿ ಅಂದ್ರೆ ಏನ್ ಬಾಬಾ? ಕೈ ತೆಗಿರಿ. 2 ಕತ್ತಾಗೋಷ್ಟು ವಯಸ್ಸಾಗಿತ್ತು ತಮಗೆ. ಈ ವಯಸ್ಸಲ್ಲೇನು ಯಾವ್ದೋ ಮಕ್ಳು ಪುಸ್ತಕಗಳನ್ನ ಓದ್ಕೊಂಡು ಕೂತಿದ್ರ? ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ ಬಾಬಾ. ನಾನು ಓದ್ತಿರೋದು ಕ್ರಾಂತಿಕಾರಿ ಪುಸ್ತಕಗಳು. ಹೌದೇ? ನೀನು ನೋಡುವ. ಅಲ್ಲಾಳಿ ಅಂದ್ರೆ ಈಗ ಇಂಥ ಪ್ರಚೋದನಕಾರಿ ಲೇಖನಗಳನ್ನ ಓದ್ಬಿಟ್ಟು ಏನಾಗಬೇಕು ಅಂತ ತೀರ್ಮಾನ ತಗೊಂಡಿದ್ರೆ? ಎಷ್ಟು ಪುಸ್ತಕಗಳನ್ನ ಓದಿ ನಾನೊಬ್ಬ ದೊಡ್ಡ ಕ್ರಾಂತಿಕಾರಿ ಆಗ್ಬೇಕು ಅಂತಿದ್ದೀನಿ. ಅಳೆ ಅಂದ್ರೆ ಅಲ್ಲ, ನಾನು ಈ ತರ ಹೇಳ್ತೀನಿ ಅಂತ ದಯವಿಟ್ಟು ನಮ್ಮ ಮೇಲೆ ನೀವು ತಪ್ಪು ತಿಳ್ಕೊಬಾರ್ದು. ಈ ಕತ್ತೆ ಇರುತ್ತಲ್ಲ, ಅದೇ ಕಂಡ್ರೆ ಡಾಂಕಿ, ಅದು ಎಷ್ಟೇ ಬೂದಿನಲ್ಲಿ ಬಿದ್ದು ಓಡಾಡಿದ್ರು ಬೈರಾಗಿ ಆಗಲ್ಲ. ಹಾಗೇನೆ ನೀವು ಎಷ್ಟೇ ಕ್ರಾಂತಿಕಾರಿ ಪುಸ್ತಕಗಳನ್ನು ಓದಿದ್ರು ನಮ್ಮ ತಾಯಣಿಗೂ ಕ್ರಾಂತಿಕಾರಿ ಆಗಲ್ಲ. ವಿಟ್ಲ ಕ್ರಾಂತಿಕಾರಿ ಆಗ್ಬೇಕು ಅನ್ಕೊಂಡಿದ್ದಾನೆ. ನಾನು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಯು ಜಸ್ಟ್ ಕೀಪ್ ಕ್ವೈಟ್. ವಿಟ್ಲ ಕ್ರಾಂತಿಕಾರಿ ಸಿನಿಮಾಗಳ ಸಿಡಿ ತಂದಿದ್ದೀನಿ, ಇದನ್ನ ನೋಡಿ ನೀನು ಇವ್ರ ಥರನೇ ಆಗೋ. ಖಂಡಿತ ಇವಾಗಲೇ ನೋಡ್ತೀನಿ. ವೆರಿ ಗುಡ್. ನೋಡಿದ್ರ ಜಾಜತ್ಗೆ ನೀವು ಬರೀ ಅತ್ತಿಗೆ ಅಲ್ಲ, ನನಗೆ ಕ್ರಾಂತಿಕಾರಿ ಅದಕ್ಕೆ ಪ್ರೋತ್ಸಾಹ ಕೊಡ್ತಿರೋ ನನ್ನ ತಾಯಿ. ಒಂದೇ ಮಾತು ಎರಡೇ ಯಾವನು ಗೊತ್ತಾಗಲ್ಲ. ಈ ಕಪಿ ಕೈಲೆ ಮನೆ ಮೆಟ್ಟನೇ ಹತ್ತಕ್ಕಾಗಲ್ಲ, ಇನ್ನು ಮಾದೇಶ್ವರಂ ಬೆಟ್ಟ ಹೊತ್ತಾನೆ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ ಬೇಕು. ನೋಡಿ, ನಾನು ಗಂಡುಗಲಿ ವಂಶದ ಹಿಲ್ಲಿತಲೆ. ನಿಮ್ಮ ಕಷ್ಟಗಳನ್ನ ನನ್ನ ಹತ್ರ ಹೇಳಿ. ನಮ್ ಕಷ್ಟ ಹೇಳ್ಕೊಳಕ್ಕೆ ನಮ್ ಲೀಡರ್ ಬರ್ಬೇಕು. ನಿಮ್ಮ ನಾಯಕಿ ಯಾರು? ಇನ್ಯಾರು? ಜಾಜಿ ಜಂಬಲ್ ದಿನ್ನಿ ಅವರು. ನನ್ ಸೊಸೆನ ಆಗ್ಲೇ ನಾಯಕಿ ಮಾಡ್ಬಿಟ್ರ. ಅಲ್ಲಿಗೆ ಕೊಪ್ಪ ಮುಳುಗಾಯ್ತು. ಪದ್ಮಜ, ವಾಟ್ ಇಸ್ ದಿಸ್? ಗುಂಪು ಕಟ್ಕೊಂಡು ಬಂದಿದ್ದೀರಲ್ಲ, ಮನೆ ಒಳಗಡೆ ಕುತ್ಕೊಂಡು ಟಾಕ್ ಮಾಡಬಹುದಿತ್ತಲ್ವಾ? ಓಕೆ, ಈಗ ನನ್ನಿಂದ ಏನಾಗ್ಬೇಕಾಗಿತ್ತು? ನಾವು ನಿಮ್ಮ ಹತ್ರ ಒಂದು ಕಂಪ್ಲೇಂಟ್ ತಂದಿದ್ದೀವಿ. ಒಂದ್ ನಿಮಿಷ. ಇಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಪತ್ರಿಕೆಯಲ್ಲಿ ರಿಪೋರ್ಟ್ ಮಾಡ್ಬೇಕು. ತಾವ್ಯಾರು ಇವ್ರು ಯಾರು ನೀವು ಹೇಳ್ತಾ ಹೋಗಿ ನಾ ಬರ್ಕತಾ ಹೋಗ್ತೀನಿ. ನಮಸ್ಕಾರ, ನನ್ನ ಹೆಸರು ಜಾಜಿ ಜಂಬಲ್ ದಿನಿ ಅಂತ. ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರ್ತೀನಿ. ಇನ್ಫ್ಯಾಕ್ಟ್ ಬಡವರ ಬಂಧು. ಜಾಜಿ ಅವ್ರು ಯಾರು ಅಂತ ನಿಮಗೆ ಗೊತ್ತಿಲ್ವಾ? ಗೊತ್ತು ರೀ, ಬರ್ಕೊಳಕ್ಕೂ ಮುಂಚೆ ಒಂದ್ಸಲ ಕೇಳ್ಬೇಕು. ಯಾಕೆಂದ್ರೆ ಒಂದೇ ತರ ತುಂಬಾ ಜನ ಇರ್ತಾರೆ. ರಸ್ತೆಗಳು ಸರಿಯಾಗಿಲ್ಲ, ನಡೆಯಕ್ಕೆ ಆಗೋದಿಲ್ಲ. 2 ವೀಲರ್ ಅವರು ಜಾರ್ ಬೀಳ್ತಾ ಇದಾರೆ. ಅದಲ್ದೆ ನಾಯಿಗಳ ಕಾಟ ಬೇರೆ. ಬೆಳಗ್ಗೆ ಹೊತ್ತು ವಯಸ್ಸಾದ್ರೆ ವಾಕಿಂಗ್ ಹೋಗೋ ಹಾಗೆ ಇಲ್ಲ, ನಾಯಿಗಳು ಅಟ್ಟಿಸ್ಕೊಂಡ್ ಬರ್ತವೆ. ಅದು ಅಲ್ದರೆ ಸರ್ಗಳರ ಕಾಟ ಬೇರೆ. ನಮ್ಮ ಏರಿಯಲ್ಲಿ ಕುಡಿಯೋ ನೀರು ಬರಲ್ಲ, ಚರಂಡಿಗಳು ಸರಿಯಾಗೂ ಇಲ್ಲ. ಒಂದ್ ನಿಮಿಷ ಜನಗಳೇ, ಏನೋ ನನ್ನ ಹೆಂಡತಿ ನೀವೇನಾದ್ರೂ ಕಾರ್ಪೊರೇಟರ್ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ರೆ? ಕಾರ್ಪೊರೇಟರ್ ಅಲ್ಲೆಲ್ಲೋ ಇದಾರೆ, ನೀವು ಹೋಗಿ ಅವ್ರನ್ನ ಕೇಳ್ಕೊಳ್ಳಿ. ನಾವು ಆ ಕಾರ್ಪೊರೇಟ್ ಹತ್ರ ಹೋಗೋದೇ ಇಲ್ಲ. ರೇ, ನೀವು ಓಟ್ ಹಾಕಿ ಗೆಲ್ಸಿದ್ದು ಆ ಕಾರ್ಪೊರೇಟರ್ ಅಂತಾನೆ. ಹೋಗಿ ನಿಮ್ ದುಃಖನ ಅವ್ರ ಹತ್ರನೇ ತೋಡ್ಕೊಳ್ಳಿ. ಹವಿ, ಆ ಕಾರ್ಪೊರೇಟರ್ ಒಬ್ಬ ದೊಡ್ಡ ರೌಡಿ ಶೀಟರ್. ರೇ, ಅವ್ನ್ ರೌಡಿ ಅಂತ ಗೊತ್ತಿದ್ರು ಕೂಡ ಓಟ್ ಹಾಕಿ ಗೆಲ್ಸಿದ್ ಯಾರು? ಇವ್ರು ತಾನೆ. ಹೋಗಿ ದುಃಖ ತೋಡ್ಕೊಳ್ಳಿ, ಬಿಡ್ರಿ. ಏನ್ ಮಾಡೋದು? ಕಾರ್ಪೊರೇಟ್ ಎಲೆಕ್ಷನ್ ನಿಂತಿದವರೆಲ್ಲ ರೌಡಿಗಳೇ. ಸಣ್ಣ ರೌಡಿ ಅಂತ ಗೆಲ್ಸಿದ್ವಿ, ಈಗ ಅವನೇ ದೊಡ್ಡ ರೌಡಿ ಆಗೋಗಿದ್ದಾನೆ. ರೇ, ಓಟ್ ಹಾಕಿದ್ದು ನಿಮ್ ಕರ್ಮ, ನಿಮಗೆ ನ್ಯಾಯ ಕೊಡಿಸ್ಬೇಕು ಅಂತ ನನ್ನ ಹೆಂಡತಿನ ಬೀದಿಗಳಿದ್ ಯಾವ ನ್ಯಾಯ ರೀ? ನನ್ನ ಸುಖ ಸಂಪತ್ತಿ ಕಡ್ಡಿ ಆತಂಕ ಬರುತ್ತೆ. ದಯವಿಟ್ಟು ನಿಮ್ ಮನೆಗೆ ಹೋಗಿಪ್ಪ. ಹವಿ, ಡೋಂಟ್ ಟಾಕ್ ರಬಿಶ್. ಜನಸೇವೆ ಜನಾರ್ದನ ಸೇವೆ. ಪತಿ ಸೇವೆಯೇ ಪರಮಾತ್ಮನ ಸೇವೆ ಅಂತಾರಲ್ಲಮ್ಮ. ಅತ್ತೆ, ಮೊದ್ಲು ಜನಸೇವೆ, ಆಮೇಲೆ ಟೈಮ್ ಇದ್ರೆ ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಪ್ಲೀಸ್ ಗೋ. ನೋಡಿ, ಪ್ರತಿಯೊಬ್ಬರು ತಮ್ಮ ತಮ್ಮ ಹಕ್ಕುಗಳಿಗೋಸ್ಕರ ಬೀದಿಗಿಳಿದು ಹೋರಾಟ ಮಾಡ್ಲೇಬೇಕು. ನೀವ್ ಯಾವುದೇ ಕಾರಣಕ್ಕೂ ಹೆದರ್ಕೋಬೇಡಿ. ನಿಮ್ ಸಪೋರ್ಟ್ಗೆ ನಾನಿರ್ತೀನಿ. ಡೋಂಟ್ ವರಿ. ದಾರಿ ಬಿಡಿಪ್ಪ. ಅಲ್ಲೋ, ಎಕ್ಸ್ಕ್ಯೂಸ್ ಮೀ, ನಿಮ್ ದಾರಿಗೆ ಅಡ್ಡವಾಗಿ ಯಾರು ಇಲ್ಲ ಇಲ್ಲಿ.
ಇವತ್ತು ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ? ಗೊತ್ತಿಲ್ಲ. ಇವತ್ತು ನಮ್ಮ ದೇಶಕ್ಕೆ ಎಂತ ವಿಪತ್ತು ಒದಗಿದೆ? ಗೊತ್ತಿಲ್ಲ. ಇವತ್ತು ನಮ್ಮ ದೇಶ ರೌಡಿಗಳ ಕೈಯಲ್ಲಿ ಸಿಕ್ಕಿ ನಲಗುತ್ತಾ ಇದೆ. ರೌಡಿ ಶೀಟರ್ಗಳಿಗೆ ನಾವು ಓಟ್ ಹಾಕ್ತಾ ಇದ್ದೀವಿ. ಹಾಡು ಹಗಲಲ್ಲೇ ಕೊಲೆ ನಡೀತಾ ಇದೆ, ರಕ್ತದ ಓಕುಳಿ ಹರಿತಾ ಇದೆ. ಇಂಥ ರೌಡಿಗಳನ್ನ ಬಿಸ್ತಲ್ಲಿ ಒಣ ಹಾಕ್ಬೇಕು, ನೀರಲ್ಲಿ ನೆನೆ ಹಾಕ್ಬೇಕು, ಬಾಂಡ್ಲಿ ಹಾಕಿ ಪಕೋಡ ತರ ಕರಿಬೇಕು. ಅವರ ಮೀಸೆನ ಕತ್ತರಿಸ್ಬೇಕು, ತಲೆನ ಬೋಳಿಸ್ಬೇಕು, ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸ್ಬೇಕು. ಕೈಕಾಲುಗಳನ್ನ ಕತ್ತರಿಸಿ ಊರ ಹೆಬ್ಬಾಗಿಲಿಗೆ ನೇತು ಹಾಕಬೇಕು. ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಎಲ್ಲೂ ನೇತಾಗ್ಬೇಕು ಅಂದ್ರೆ ಊರ ಹೆಬ್ಬಾಗಿಲಿಗೆ ನೇತು ಹಾಕಬೇಕು. ನಾನೊಬ್ಬ ಕ್ರಾಂತಿಕಾರಿ ಪುಸ್ತಕಗಳನ್ನ ಓದ್ತಾ ಇದ್ದೀನಿ. ಕ್ರಾಂತಿಕಾರಿಗಳು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟು ನಾವೇನ್ ಮಾಡ್ತಾ ಇದೀವಿ? ರೌಡಿ ಶೀಟರ್ಗಳಲ್ಲಿ ದೇಶ ಕೊಟ್ಟು ನಾವು ಪಕೋಡ ತಿಂತ ಕೂತಿದೀವಿ. ಸರ್, ನೀವ್ ಬೀದಿಗಿಳಿದ್ರೆ ನಮ್ ಸಹಾಯ ಆಗುತ್ತೆ. ನೋಡಿ, ನಾನು ಇನ್ನೂ ಕೆಲವು ಕ್ರಾಂತಿಕಾರಿ ಪುಸ್ತಕಗಳನ್ನ ಓದೋದು ಬಾಕಿ ಇದೆ. ಅದು ಓದ ಮುಗಿದ್ಮೇಲೆ ನನ್ನ ಮೊದಲ ಹೆಜ್ಜೆ ಬೀದಿಗಿಳಿದು ಹೋರಾಟ ನಡೆಸೋದು. ಇವತ್ತು ನಮ್ಮ ದೇಶ ಏನಾಗಿದೆ? ಮೇಡಮ್, ಒಳ್ಳೆ ಮ್ಯಾಟ್ರ್ ಸಿಕ್ತು. ನಿಮ್ ಸಮ್ಮುಖದಲ್ಲಿ ಅವರು ಚಂದ ಮಾತಾಡಿದ್ರು. ಅಫ್ಕೋರ್ಸ್, ನಾನೇ ಅವ್ನಿಗೆ ಈ ರೀತಿ ಸ್ಪೀಚ್ ಮಾಡೋದಕ್ಕೆಲ್ಲ ಬರ್ದ್ಕೊಟ್ಟಿದ್ದು. ನಮಸ್ಕಾರ ಕಾರ್ಪೊರೇಟರ್ ನಂಜುಂಡ ಅವ್ರಿಗೆ. ನಮಸ್ಕಾರ. ಈ ಪತ್ರಿಕೆಯವ್ರಿಗೆ ಒತ್ತು ಬೊತ್ತು ಒಂದು ಗೊತ್ತಿರಲ್ಲ ಕಣ. ಎಲ್ಲಂದ್ರೆ ಅಲ್ಲಿ ಬಂದು ಅಟ್ಕಾಸ್ಕೊಂಡ್ಬಿಡ್ತಾರೆ. ಪತ್ರಿಕೆಯವರು ನೋಡೆ, ಇದುವರೆಗೂ ನಿಮ್ ಪತ್ರಿಕೆಯಲ್ಲಿ ನನ್ನ ಬಗ್ಗೆ ಏನು ಬಂದಿಲ್ಲ, ಇನ್ನು ಮುಂದೇನು ಬರಬಾರ್ದು. ನಾನ್ ಸಾಹೇಬ್ರ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಹೇಳಿ, ನಾನ್ ಸಾಹೇಬ್ರ ಕಾರ್ನೇ ಹತ್ತಿಸ್ಬಿಡ್ತೀನಿ. ನಾನು ಅದನ್ನೇ ಹೇಳೋಣ ಅಂತ ಬಂದೆ ಸರ್. ನೀವು ರೌಡಿ ಶೀಟರ್ ಅಂತ ಎಲ್ರಿಗೂ ಗೊತ್ತು, ಕಾರ್ಪೊರೇಟ್ ಅಂತಾನೂ ಗೊತ್ತು. ಇದುವರೆಗೂ ನಿಮ್ಮ ವಿರುದ್ಧ ಯಾರು ಧ್ವನಿ ಎತ್ತಿರ್ಲಿಲ್ಲ. ಆದ್ರೆ ಮೊಟ್ಟ ಮೊದಲ ಬಾರಿಗೆ ನಿಮ್ಮ ವಿರುದ್ಧ ಒಬ್ಬ ಮಹಿಳೆ ಧ್ವನಿ ಎತ್ತಿದ್ದಾಳೆ. ಸರ್, ಒಬ್ಬ ಕಾರ್ಪೊರೇಟರ್ ವಿರುದ್ಧ ಯಾಕಷ್ಟಿತ್ತೊಂದು ಮಹಿಳೆ ಧ್ವನಿ ಎತ್ತದ ಮೇಲೆ ಬದುಕಿರಬಾರ್ದು ಸರ್. ಇಲ್ಲ ಸರ್, ನಿಮ್ಮ ವಿರುದ್ಧ ಧ್ವನಿ ಎತ್ತಿರೋ ಆ ಮಹಿಳೆ ಏನನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ನೋಡಿ ಸರ್. ನಮ್ಮ ಪತ್ರಿಕೆಯಲ್ಲಿ ಜಾಜಿಯ ಗುಡು ಅಂತ ಹೆಡ್ಡಿಂಗ್ ಬಂದಿದೆ. ಇದ್ರಲ್ಲಿ ನಿಮ್ ಬಗ್ಗೆ ಎಷ್ಟು ಕೆಟ್ಟದಾಗಿ ಹೇಳಿದಾಳೆ ನೋಡಿ. ತಾವು ಆಯ್ಕೆ ಮಾಡೋದಲ್ಲ ಬರೀ ರೌಡಿಗಳನ್ನೇ, ಅಂತವರಿಂದ ನಾವೇನ್ ನಿರೀಕ್ಷೆ ಮಾಡಕ್ಕಾಗುತ್ತೆ? ದಿನ ಬೆಳಗಾದ್ರೆ ರಸ್ತೆಯಲ್ಲಿ ಹೊಡೆದಾಡ್ಕೊಂಡು ಸಾಯ್ತಾರೆ. ಇಂಥ ಕಾರ್ಪೊರೇಟರ್ ಬೇಕಂತ ಜಾಜಿ ಅವ್ರು ಹೇಳಿದ್ದಾರೆ ಸರ್. ಬೇಕಾದ್ರೆ ಪೇಪರ್ ಸ್ಟೇಟ್ಮೆಂಟ್ ನೋಡಿ. ಯಾರು ಜಾಜಿ? ಪಾಂಡುರಂಗನ್ ಮನೆಯವರು ಸರ್. ಅದೇ ಆ ಎಡಗೈ ಬಲ್ಗೈ, ಅದೇ ಕುಳ್ಳಿಕ್ಕೆ ಇಷ್ಟ ಇದಾವಲ್ಲ ಅವನು. ಅವನು ಹೇಳ್ತೀನಿ. ಆ ಒಮ್ಮನಿಗೆ ಹಿಡಿದಿರೋ ಭೂತ ನಾನ್ ಬಿಡಿಸ್ತೀನಿ. ಇನ್ ನೀವು ರೈಟ್ ಹೇಳಿ. ಈ ಕಡೆಯಿಂದ ಪಾಂಡುರಂಗ ಗಡ್ಗರಿ, ಆ ಕಡೆಯಿಂದ ಯಾರೋ. ನಾನು ಯಮ, ರೌಡಿ ಶೀಟರ್ ನಂಜುಂಡ, ಕಾರ್ಪೊರೇಟರ್. ನೋಡಿ ನಂಜುಂಡಪ್ಪ ಸರ್, ತಾವು ಕಾರ್ಪೊರೇಟರ್ ಎನ್ನುವ ಉನ್ನತವಾದ ಹುದ್ದೆನಲ್ಲಿದ್ದೀರಾ. ನಿಮಗೆ ನೀವೇ ರೌಡಿ ಶೀಟರ್ ಅಂತ ಬಿರುದನ್ನ ಕೊಟ್ಕೋಬಾರ್ದು. ನಮ್ಮ ಕಾಲದಲ್ಲಿ ಮಚ್ಚುಲಾಂಗುಳೆಲ್ಲ ಸಿಕ್ಕಾಪಟ್ಟ ಸೇಲ್ ಆಗ್ತಾ ಇರೋದನ್ನ ನಾನು ಗಮನಿಸ್ತಾ ಇದ್ದೀನಿ. ಮುಚ್ಚಾಯ ಬಾಯಿ. ನಿನ್ನ ಹೆಂಡತಿ ನನ್ನ ಬಗ್ಗೆ ಕೇವಲವಾಗಿ ಮಾತಾಡಿದಾಳೆ. ಓ, ಅವ್ರೇ ಕಟ್ಕೊಂಡಿರೋ ಗಂಡನೇ ಬಿಟ್ಟಿಲ್ಲ, ಇನ್ನು ತಮ್ಮನ್ ಬಿಟ್ಟಾರೆ. ಅವಳು ನಿನ್ನ ಹೆಂಡತಿ, ನಿನಗೆ ಬೇಕಾದ್ ಬೈಕೊಳ್ಳಿ, ನನಗ್ ಬೈಯೋದಕ್ಕೆ ಅವಳು ಯಾರು ಅಂತೀನಿ. ಬಿಡೋದೇ ಇಲ್ಲ ಅಂತ ಹೇಳಿ ಸರ್. ನನ್ನ ಶಿಷ್ಯ ಹೇಳ್ತಾ ಇದ್ದಾನೆ ಬಿಡೋದೇ ಇಲ್ಲ ಅಂತ. ಅವನಿಗೆ ಒಂದು ಕ್ಲೂ ಕೊಟ್ರೆ ಸಾಕು, ಯಾವತ್ತು ಯಾರನ್ನ ಎತ್ತುತ್ತಾನೆ ಅವನಿಗೆ ಗೊತ್ತಾಗೋದಿಲ್ಲ. ನೋಡಿ ನಂಜುಂಡಪ್ಪ ಸರ್, ನಮ್ಮ ಮೆಂಡ್ರು ಗೊತ್ತಿಲ್ಲದೆ ಏನೋ ತಪ್ಪು ಮಾಡ್ಬಿಟ್ಟವ್ರೆ, ದಯವಿಟ್ಟು ಕ್ಷಮಿಸ್ಬಿಡಿ. ಗಟ್ಕೊಂಡಿರೋ ತಪ್ಪಿಗೆ ಉಗಿಸ್ಕೊಳ್ರಿ. ನನಗೆ ಯಾಕ್ರಿ ಬೈಬೇಕು? ಅಲ್ಲ, ಪತ್ರಿಕೆಗೆ ಯಾಕ್ರಿ ಹೇಳಿಕೆ ಕೊಡ್ಬೇಕು? ಅದು ಯಾವ ಪತ್ರಿಕೆಯಲ್ಲಿ ಬಂದಿದೆ ಸರ್? ಅದ್ಯಾವ್ದೋ ಲೋಕಲ್ ಪತ್ರಿಕೆಯಲ್ಲಿ ಬಂದಿದೆ, ಓದ್ಕೊಳ್ಳಿ. ಇಷ್ಟರಲ್ಲೇ ಅಯ್ಯಮ್ಮನಿಗೆ ಕಾದಿದೆ. ಹೆಂಗೋ ಶಿಷ್ಯ? ಸೂಪರ್ ಅಣ್ಣ. ಪ್ರೆಸ್ಸರ್ ಮುಂದೆ ಟಾಪ್ ಮಾಡಿದ್ದು ಬಿಟ್ಲಾ, ನೇಮ್ ಬಂದಿದ್ದು ನನ್ಗೆ. ಏನ್ ಜಾಜಕ್ಕೆ ನಾ ಹೇಳಿದಷ್ಟು ಪಾಯಿಂಟ್ ಬಂದಿದ್ಯಾ? ಇನ್ನು ಕಾರ್ಪೊರೇಟರ್ ವಿರುದ್ಧ ಏನೇನ್ ಮಾತಾಡ್ದ್ಯೋ ಒಂದು ಪದನು ಮಿಸ್ ಆಗದೆ ಪಿನ್ ಟು ಪಿನ್ ಪ್ರಿಂಟ್ ಆಗಿದೆ. ಈಗ್ಲಾರು ಗೊತ್ತಾಯ್ತಲ್ಲ, ನಾನು ಗಟ್ಟಿ ಘೋರ ಗ್ರಾಮಾಂತರ. ಏನಪ್ಪ ಅದು ಗಟ್ಟಿ ಘೋರ ಗ್ರಾಮಾಂತರ? ಟ್ಯಾಗ್ಲೈನ್ ಪಲ್ಲು, ಈ ತರ ಟ್ಯಾಗ್ಲೈನ್ ನ ಪರ್ಸನ್ ಆಗ್ಲಿ ಪ್ರೆಸ್ ಆಗ್ಲಿ ಇಟ್ಕೊಂಡ್ಬಿಟ್ರೆ ಬೇಗ ಪಾಪ್ಯುಲರ್ ಆಗ್ಬಿಡ್ತಾರೆ. ಆದ್ರೂ ಬಿಟ್ಲಾ, ನೀನ್ ಇಷ್ಟೊಂದು ಹಾರ್ಶ್ ಆಗಿ ಟಾಕ್ ಮಾಡಬಾರ್ದಾಗಿತ್ತು. ನೀವೇ ತಾನೇ ಜಜೆ ಹೇಳಿದ್ದು, ನೀನು ದೊಡ್ಡ ಕ್ರಾಂತಿಕಾರಿ ಆಗಬೇಕು, ದೇಶದಲ್ಲಿ ಆಗ್ತಿರೋ ಅನ್ಯಾಯನ ಎದುರಿಸಬೇಕು ಅಂತ. ನಾನೊಬ್ಬ ಸಣ್ಣ ಕಾರ್ಪೊರೇಟರ್ ವಿರುದ್ಧ ಧ್ವನಿ ಎತ್ತಿದ್ದೀನಿ, ನೀವು ನನಗೆ ಸಪೋರ್ಟ್ ಮಾಡಬೇಕು, ಶಾಲ್ ಹೊಚ್ಚಿ ಸನ್ಮಾನ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ನಂದೇ ತಪ್ಪು ಅಂತಾರಲ್ಲ, ವಾಟ್ ಇಸ್ ದಿಸ್ ಯಾಚ್? ಅದೆಲ್ಲ ಸರಿ ಕಣೋ, ಅಷ್ಟೆಲ್ಲ ಟಾಕ್ ಮಾಡಿರೋದು ನೀನು, ಆದ್ರೆ ಪೇಪರ್ ಅಲ್ಲಿ ಹಾಕಿರೋದು ನನ್ನ ನೇಮು. ನನ್ ಜೊತೆ ನೀವು ಪಾಪ್ಯುಲರ್ ಆಗ್ತೀರಾ ಬಿಡಿ.
What do you mean? ಐ ಮೀನ್ ವಾಟ್ ಐ ಸೇ. ನೀವು ಮುಂದೆ ಚುನಾವಣೆಯಲ್ಲಿ ನಿಂತ್ರೆ ಇದರಿಂದ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. Really? ಯಾ ಮಾತಾಡ್ಸಿದಾಗ ಬರೋರೆ ಬನ್ರಿ ಇಲ್ಲಿ. Abhi, cool. Abhi, cool. Abhi, cool. ತೆಗಿರಿ, ನಾನು ಸಖತ್ ಹಾಟ್ ನನ್ನ ಮಗ. ಕುಡಿಯೋದಿಕ್ಕೆ ಏನಾದ್ರು ತಂದ್ಕೊಳ್ಳಪ್ಪ. ತಂದು ನನ್ನ ಹೆಣದ ಮೇಲೆ ಸೂರಿನಿ. ಯಾಕೋ ಹೀಗೆ ಮಾತಾಡ್ತೀಯಾ? ಈ ನಿಮ್ಮ ಮುದ್ದಿನ ಸೊಸೆ ಮಾಡ್ದೊಂದೇನ್ರಿ ಕೆಲಸ. ಇವರಿಂದಾಗಿ ನಾನು ಬೀದಿನಲ್ಲಿ ತಲೆ ಎತ್ಕೊಂಡು ತಿರ್ಗಂಗಿಲ್ಲ. ಆಗೋದಕ್ಕೆ ಇನ್ನೇನ್ರಿ ಉಳಿದಿದೆ? ಹೇಳಿ ಕೇಳಿ ಅಲ್ಲಲ್ಲಿ ಟೊಪ್ಪಿ ಹುಟ್ಟು ರೌಡಿ ಆ ಕಾರ್ಪೊರೇಟರ್ ನಂಜುಂಡ. ಅವ್ರ ಬಗ್ಗೆ ಪೇಪರ್ ನಲ್ಲಿ ಬಾಯಿಗೆ ಬಂದಂಗೆ ಪುಂಗಾರ ಪುಂಗಾಗಿ ಹೇಳಿಕೆನ ಕೊಟ್ಟಿದ್ದಾರೆ. Don't talk rubbish. Statement ಕೊಟ್ಟಿದ್ದು ನಾನಲ್ಲ, ಈ ವಿಕ್ರಮ್. ಏನಪ್ಪ ನೀವು ಸ್ಟೇಟ್ಮೆಂಟ್ ನ ಲೈಟ್ ಆಗಿ ಕೊಡೋದ್ ಬಿಟ್ಟು ಯಾಕೆ ಸ್ಟ್ರಾಂಗ್ ಆಗಿ ಕೊಟ್ರಿ? ಅಲ್ಲೂ ಸ್ಟೇಟ್ಮೆಂಟ್ ನಾನೇ ಕೊಟ್ಟಿರ್ಬೋದು, ಆದ್ರೆ ಪೇಪರ್ ಯಾರ ಹೆಸರಿದೆ? ಜಾಜಿ ಅದಕ್ಕೆ ಹೆಸರು. ಮತ್ ನೀನ್ ಹೆಸರು ಕೆಡ್ಸ್ಕೊತೆ ಬಿಡು. ಸುಮ್ಮನೆ ಇರ್ರಿ. ತಪ್ಪೆಲ್ಲ ನಿಮ್ದೆ ಕಣ್ರಿ. ಸುಮ್ಮನೆ ಇದ್ದ ಹುಡುಗನ ನಾನು ನಿನಗೆ ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ಕ್ರಾಂತಿಕಾರಿ ಮಾಡ್ಬಿಡ್ತೀನಿ, ಭಗತ್ ಸಿಂಗನ್ ಮಾಡ್ತೀನಿ ಅಂದ್ರೆ ಈಗ ನೋಡಿ ಅವ್ನು ಇಂಚಿಂಚಾಗಿ ನಿಮ್ಮನೆ ಬಾಗಿತಾ ಇದ್ದಾನೆ. ಅಭಿ, ಇದರಿಂದ ಬಚಾವ್ ಆಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಈಗಲೇ ಪೇಪರ್ನವ್ರು ಕರೆಸಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನಾನಲ್ಲ, ಈ ದಂಡಪಿಂಡ ಅಂತ ಒಂದು ತಿದ್ದುಪಡಿನ ಕೋರಿಸಿ, ಇಲ್ಲಾಂದ್ರೆ ನಿಮ್ ತಲೆ ಆಗಿರೋದು ಗ್ಯಾರಂಟಿ. ಏನಮ್ಮ ಸ್ಟೇಟ್ಮೆಂಟ್ ಅಮ್ಮ ಇದೇನಮ್ಮ? ಕಾರ್ಪೊರೇಟರ್ ಸರ್ ನಮಸ್ಕಾರ. ಏನ್ ಸಮಾಚಾರ? ಏನಣ್ಣ ನೋಡ್ಕೊಂಡು ಸುಮ್ಮನೆ ನಿಲ್ಸ್ಕೊಂಡ್ಬಿಟ್ರಿ? ರೋಪ್ ಹಾಕಿ ನೀನೇ ಮಾತಾಡು. ಜಮಾಯಿಸ್ಬಿಡ್ತೀನಿ ಬಿಡಿ. ಏನಮ್ಮ ನಮ್ ಸಾಹೇಬ್ರ ಬಗ್ಗೆ ಬಾಯಿ ಬಂದಂಗೆಲ್ಲ ಮಾತಾಡ್ತಾ ಇದ್ರೆ ಅವ್ರೇನು ಮಾಡಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ? ನಮ್ ಸಾಹೇಬ್ರ ಬಗ್ಗೆ ಏನ್ ಗೊತ್ತು ನಿಮ್ಗೆ? ಮೊನ್ನೆ ತಾನೇ 4 ಹೆಣಗಳ ಹಂಗೆ ಉಳಿಸಿದಾರೆ ನೋಡಿ. ನಮ್ ಸಾಹೇಬ್ರ ಬಗ್ಗೆ ಬಾಯಿ ಬಂದಂಗೆಲ್ಲ ಮಾತಾಡ್ತಾ ಇದ್ರೆ ನಿಂತಲ್ಲೇ ಫಿನಿಶ್ ಆಗ್ಬಿಡ್ತೀರಾ. ಅಲ್ಲಮ್ಮ, ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿಕೆ ಕೊಟ್ಟು ನಾನು ಮರ್ಯಾದೆ ಹರಾಜ್ ಹಾಕಿದ್ಯಲ್ಲ, ಇದಕ್ಕೆ ಕಾರಣ ಏನು ಅಂತೀನಿ. ಅಲ್ಲ, ಇಷ್ಟಕ್ಕೂ ನನಗೂ ನಿಮ್ಗೆ ಏನ್ ಸಂಬಂಧ? ಅಲ್ಲಯ್ಯ, ಹೆಂಡತಿನ ಮುಂದೆ ಬರ್ಬಿಟ್ಟು ಹಿಂದೆ ಇದೆಯಲ್ಲ ನೀನಂತ ಕಳ್ಸಯ್ಯ. ಜಾಜತ್ಗೆ ಭಾವ ಸೈಡಲ್ಲಿ ನಾನು ಮಾತಾಡ್ತೀನಿ. ನೋಡಿ ಕಾರ್ಪೊರೇಟರ್ ನಂಜುಂಡವ್ರೆ, ನೀನ್ ಯಾವನಯ್ಯ? ಮೈಸೆಲ್ಫ್ ವಿಠಲ್ ಮೂರ್ತಿ MA. ನೀನು ಎಮ್ಮೆ ಮಾಡಿದ್ರೆ ನಾನು ಅದಕ್ಕೆ ಎದುರ್ಕೊಬೇಕಾ? ಏನು ನಮ್ಮ ಮಚ್ಚು ಲಾಂಗಿದ್ಲು ನೀನು ಎಮ್ಮೆ ದೊಡ್ಡದ? ನೀವು ತಪ್ಪು ತಿಳ್ಕೊಂಡಿದ್ದೀರಾ. MA ಅಂದ್ರೆ ಮನೆ ಅಳಿಯ ಅಂತ. ಸ್ಟೇಟ್ಮೆಂಟ್ ಕೊಟ್ಟಿದ್ದವರಲ್ಲ ನಾನು. ನೋಡಿದ್ರ ಸರ್, ವಿಟ್ಲನೆ ಒಪ್ಕೊಂಡಿದ್ದಾನೆ ಅಂದ್ಮೇಲೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅವನೇ. ನೋಡಿ, ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಬಂದಿರೋದು ನಿಮ್ಮ ಹೆಸರಲ್ಲಿ. ನಮ್ಗೆ ಅದು ಮುಖ್ಯ. ನಾಳೆ ಯಾರಾದ್ರೂ ಬಂದು ಇದು ನಮ್ ಸ್ಟೇಟ್ಮೆಂಟು ಅಂದ್ರೆ ನಾವೆಲ್ಲರ ಜೊತೆ ನಿಂತ್ಕೊಂಡು ಜಗಳಾಡಕ್ಕಾಗುತ್ತಾ? ಅಲ್ಲಮ್ಮ, ನೀವೇ ಮಾತಾಡ್ಬಿಟ್ಟು ಭಯಕ್ಕೆ ಈ ಹುಡುಗರ ಮೇಲೆ ಯಾಕೆ ಹಾಕಿರ್ಬಾರ್ದು? ಇಲ್ಲ ನಂಜುಂಡಪ್ಪನವ್ರೆ, ನೀವು ಸಿಕ್ಕಾಪಟ್ಟ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ. ನಮ್ಮ ಮೆಂಡ್ರಿದಾರಲ್ಲ ಇವರು 3 ಹೊತ್ತು ಕೈಕಾಲು ಆಡಿಸ್ಕೊಂಡು ಏರೋಬಿಕ್ಸ್ ಮಾಡ್ತಾರೆ ನಿಜ. ಆದ್ರೆ ಯಾವುದೇ ಕಾರಣಕ್ಕೂ ಇಂಥ ದೊಡ್ಡ ವಿಚಾರಕ್ಕೆ ಮೂಗ್ ತೂರ್ಸಾರ ಅಲ್ವೇ ಅಲ್ಲ. ಅದರಲ್ಲೂ ಹೇಳಿ ಕೇಳಿ ನೀವ್ ಯಾರು? ದೊಡ್ಡ ರೌಡಿಗಳು ನಿಮ್ಮಂತವ್ರನ್ನ ಎದುರಾಕೊಳ್ಳೋ ಶಕ್ತಿ ಹೆಣ್ಣೆಂಗ್ಸಿಗಿದ್ದಾದೆ. ಪೇಪರ್ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಜಾಜಿನೇ ಆಗಿರ್ಲಿ, ಈ ಹುಡುಗನೇ ಆಗಿರ್ಲಿ, ಇದ್ರ ಹಿಂದೆ ಏನೋ ಒಂದು ಪ್ರೇರಣೆ ಇರ್ಬೇಕಲ್ಲ. ಆ ಶಕ್ತಿ ಯಾವುದು ಅಂತ ನಾನು ತಿಳ್ಕೊಳ್ಳೇಬೇಕು. ತಿಳ್ಕೊಂಡು ಅದು ಹುಡುಕಿ ಕೊಡ್ಲಿ ಹಾಕ್ಬಿಟ್ರೆ ತಂಟೆ ತಾಪತ್ರನ ಇರಲ್ಲ. ಹೇಳ್ರಿ, ಈ ಹೇಳಿಕೆ ಯಾಕೆ ಬಂತು? ಹಳೆ ಅಂದ್ರೆ ತಾವು ಕೊಂಬದಿದ್ದು ಅಷ್ಟರಲ್ಲೇ ಇದೆ, ಸ್ವಲ್ಪ ಸೈಡಿಗೆ ಬನ್ನಿಪ್ಪ. ಅದು ನಂಜುಂಡಪ್ಪನವ್ರೆ, ಇಷ್ಟಕ್ಕೆಲ್ಲ ಯಾರ ಕಾರಣ ಅಂತ ತಮ್ಗೆ ಏನಾದ್ರೂ ಗೊತ್ತಾಗ್ಬಿಡ್ತು ಅಂದ್ರೆ ತಾವು ಸಿಕ್ಕಾಪಟ್ಟೆ ಸಿಟ್ ಮಾಡ್ಕೊಂಡ್ಬಿಡ್ತೀರಾ. ಹೇಳ್ರಿ, ಈ ನಂಜುಂಡನ ವಿರುದ್ಧ ಅದ್ಯಾವನ್ ಮಾತಾಡ್ತಾ ನಾನು ನೋಡ್ತೀನಿ. ಸರ್, ಇಷ್ಟಕ್ಕೆಲ್ಲ ಕಾರಣ ಈ ಏರಿಯಾ MLA. ಅವರು ನಿಮ್ ಬಗ್ಗೆ ಸಿಕ್ಕ ಕಡೆ ಎಲ್ಲ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಸರ್. ಇವತ್ತು ವಿಠಲ್ ಮುಖಾಂತರ ಈ ತರ ಎಲ್ಲ ಮಾತಾಡ್ತಿದ್ದಾರೆ ಅಷ್ಟೇ. ಈ ಏರಿಯಾ MLA ಕಿಶಾ ನಡಿ. ಥ್ಯಾಂಕ್ ಯು ವೆರಿ ಮಚ್. ಅಣ್ಣ, ಸುಮ್ಮನೆ ಯಾಕೆ ಬಿಡ್ತೀರಾ? ಆ MLA ಫೋನ್ ಮಾಡಿ ತಪಾಯಿಸಿ. ಕೊಡು ಫೋನ್. ಹಲೋ, ಯಾರು MLA? ಹೌದ್ರಿ, ನಾನೇ MLA ರಂಗಪ್ಪ. ಯಾರು ಮಾತಾಡ್ತಿರೋದು? ನಾನು ರೌಡಿ ಶೀಟರ್ ನಂಜುಂಡ, ಕಾರ್ಪೊರೇಟರ್ ಮಾತಾಡ್ತಾ ಇರೋದು. ಏನಯ್ಯ, ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಪೇಪರ್ ಅಲ್ಲಿ ಬರಂಗ್ ಮಾಡ್ತೀಯಾ? ಆ ಜಾಜಿಗೆ ಹೇಳಿ ನನ್ನ ತೇಜೋಜ ಮಾಡ್ತೀಯಾ? ಈ ಸರ್ತಿ ನೀನು ಎಲೆಕ್ಷನ್ ಅಲ್ಲಿ ಅದ್ ಹೆಂಗೆ ಗೆಲ್ತೀಯ ನಾನು ನೋಡಬಿಡ್ತೀನಿ. ಹೇಳೋನು ಹೆಂಗೆ? ಜಾಜವರೇ, ಜಾಜವರೇ, ಎಲ್ರಿ ಇದ್ದೀರಾ?
ನಮಸ್ಕಾರ MLA ರಂಗಪ್ಪನವರು. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳೋದಾಗಿರ್ಲಿ ಬಿಡಮ್ಮ. ಆ ಕಾರ್ಪೊರೇಟರ್ ನಂಜುಂಡ ವಿರುದ್ಧ ಮಾತಾಡು ಅಂತ ನಾನು ನಿನಗೆ ಎತ್ಕೊಂಡಿದ್ದೀನಿ ನಮ್ಮ. ಸರ್ ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಆ ರೀತಿ ಹೇಳೋದು ಬಿಟ್ಲ, ಆದ್ರೆ ಪೇಪರ್ನವರು ಟ್ವಿಸ್ಟ್ ಮಾಡಿ ನನ್ನ ಹೆಸರು ಹಾಕ್ಬಿಟ್ಟಿದ್ದಾರೆ. ಆದ್ರೆ ನಂಜುಂಡ ಫೋನ್ ಮಾಡಿ ನಮ್ಮ ಸಾಹೇಬ್ರು ಬೈತಿದ್ದಾನೆ. ನೋಡಿ ಇಲ್ಲೊಂದು ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಬಿಟ್ಲ, ಆದ್ರೆ ಪೇಪರ್ ಎಲ್ಲ ಹೆಸರು ಬಂದಿದ್ದು ನಂದು. ನಮ್ಮದು ಹೇಗೆ? ಒಂದ್ ನಿಮಿಷ. ಬಿಟ್ಲಾ ನಾನು ಗಟ್ಟಿ ಘೋರ ಗ್ರಾಮಾಂತರ. ಇವತ್ತಾದ್ರೂ ಸ್ವಲ್ಪ ಲೈಟ್ ಆಗಿ ಮಾತಾಡ್ಬಾರ್ದ? ಸಾಧ್ಯನೇ ಇಲ್ಲ. ಅವ್ರು ಯಾರಿಗೋ ಪರಮವೀರ ಚಕ್ರ ಸಿಕ್ತು ಅಂತ ನನ್ನ ಮೇಲೆ ಜಗಳ ಮಾಡಿದ್ರೆ ನಾನೇನ್ ಮಾಡ್ಲಿ? ಅದಕ್ಕೆ ನಾನು ಗಟ್ಟಿ ಘೋರ ಗ್ರಾಮಾಂತರ ಅದೇ. ನಮಸ್ಕಾರ MLA ರಂಗಪ್ಪನವ್ರಿಗೆ. ಅಯ್ಯ ನೀನ್ ನಮಸ್ಕಾರ ಖುಷಿ ಬೆಂಕಿ ಹಾಕ. ಇದಕ್ಕೆಲ್ಲ ಕಾರಣ ನೀನೇ ಏನಯ್ಯ? 1000 ಜನದ ಮುಂದೆ ಕೇಳಿ ಎದೆ ತಟ್ಕೊಂಡು ನಾನೇನ್ ಹೇಳ್ತೀನಿ. ಹಂಗಾದ್ರೆ ಈ ಧ್ವನಿ ನಿಂದಲ್ಲ, ಜಾಜಿ ಅವ್ರದ್ದೆ. ವಾಟ್ ಹ್ಯಾಪನ್? MLA ಸಾಹೇಬ್ರು ಬಂದ್ರ ಏನೋ ಕಷ್ಟಪಟ್ಟು ಆ ಕಾರ್ಪೊರೇಟರ್ನ ಸಾಗಾಕಿದ್ದಾಯ್ತು. ಈಗ ಇವ್ರು ಬೇರೆ ಬಂದು ತಗಲಾಕೊಂಡಿದ್ರೆ ಮತ್ತಿನ್ನೇನು ಸುಳ್ಳಿನ ಕತೆ ಕಟ್ಟಬೇಕು. ನೀವು ಧೈರ್ಯವಾಗಿರ್ಲಿ ಬಂದೆ. ನಮಸ್ಕಾರ MLA ಅವ್ರಿಗೆ. ಅದು ರಂಗಪ್ಪನವ್ರೆ, ಇಷ್ಟೆಲ್ಲ ಅವಾಂತರಗಳಿಗೆ ಯಾರ ಕಾರಣ ಗೊತ್ತೇನ್ರಿ? ಯಾರು? ಅದು 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 ಮತ್ತಿನ್ಯಾರು? ಈ ಏರಿಯಾ ಇನ್ಸ್ಪೆಕ್ಟರ್ ಕೆಂಪರಾಜು ಅವರು. ಅವನೇನ್ ಮಾಡ್ದ? ಅದು ಅದು ಪಾಪ ಅವತ್ತು ನಮ್ಮ ಹುಡುಗ ಅಲ್ಲಿದ್ದ ಸಾರ್. ನಿಮ್ಮ ವಿರುದ್ಧ ಆ ಕಾರ್ಪೊರೇಟರ್ನ ಹಂಗಂಗೆ ಎತ್ಕಟ್ಕೊಂಡು ಹಾಳಾಗೋಗ್ಲಿ ತೆಪ್ಪಗಿದ್ನ ನಿಮ್ಮನ್ನ ಬಾಯಿ ಬಂದಂಗೆ ಬೈದ್ಬಿಟ್ಟ ಸಾರ್. ಯಾಕೆ ಹಂಗ್ ಮಾಡ್ದ ಅವನು? ಅದೇನೋ ಅವ್ನು ಒಳ್ಳೊಳ್ಳೆ ಕೆಲಸ ಮಾಡಿದ್ರು ನೀವು ಪ್ರಮೋಷನ್ ಕೊಟ್ಟಿಲ್ವಂತೆ. ಆ ಎಲ್ಲಾ ಮಾತುಗಳು ನಮ್ಮ ಹುಡುಗನ ಬಾಯಿ ಮುಖಾಂತರ ಬಂದಿದೆ ಅಷ್ಟೇ. ಆದ್ರೆ ಪೇಪರ್ನಲ್ಲಿ ಅವ್ರ ಹೆಸರು ಬಿದ್ಬಿಟ್ಟಿದೆ ಅಷ್ಟೇ. ನಾನು ಬಿಡಲ್ಲ, ಚೆನ್ನಾಗಿ ನೋಡ್ಕೋತೀನಿ. ದೇಶದ ಗತಿ ಏನಾಗಿದೆ? ಈಗ ತೆಪ್ಪಗೆ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಿನ್ನ ಗತಿ ಏನಾಗುತ್ತೆ? ನಾನು ಗಟ್ಟಿ ಘೋರ ಗ್ರಾಮಾಂತರ. ಇನ್ನೂ ಎಷ್ಟು ಸುಳ್ಳಿನ ಸರಮಾಲೆನ ಕಟ್ಟಬೇಕು ಭಗವಂತ. ಅಯ್ಯೋ ಭೂಮಿ ಕಂಪಿಸ್ತಾ ಇದೆ ಕಣೋ. ಸರ್ ಭೂಮಿ ಎಲ್ಲ ಸರ್ ಕಂಪಿಸ್ತಾ ಇರೋದು ನಿಮ್ಮ ಮೊಬೈಲು. ಹಲೋ ಇನ್ಸ್ಪೆಕ್ಟರ್ ಕೆಂಪರಾಜು ಇಯರ್. ಇನ್ಸ್ಪೆಕ್ಟ್ರೆ ನಾನ್ರಿ MLA ರಂಗಪ್ಪ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್? ನಾನ್ ಚೆನ್ನಾಗಿರೋ ಕೆಲ್ರಿ ಬಿಡ್ತೀರ ನೀವು? ಎದ್ವಾ ಸ್ಟೇಟ್ಮೆಂಟ್ ಕೊಟ್ಟು ಜನಗಳನ್ನ ಎತ್ ಕಟ್ತಾ ಇದೀರ ನನ್ ಮೇಲೆ. ನಾನು ಅಂತ ಕೆಲಸ ಯಾವತ್ತೂ ಮಾಡಿಲ್ವಲ್ಲ ಸರ್. ಮುಚ್ಚ್ರಿ ಬಾಯ್ನ. ಪಾಂಡುರಂಗ ಎಲ್ಲ ವಿಷಯ ಹೇಳಿದಾನೆ. ಯಾವತ್ತು ಒಂಚೂರು ಮಾಮೂಲಿ ಕಳಿಸಿ ಅಂತ ನಿಮ್ಮ ಹತ್ರ ಕೇಳ್ಕೊಂಡೆ. ನೀವು ಕಳ್ಸಲ್ಲ ಅಂದ್ರಿ, ಅಲ್ಲಿಗೆ ಬಿಟ್ಬಿಟ್ನಲ್ರಿ. ನಮ್ ಕರ್ಮಕ್ಕೆ ನಿಮ್ಮಂತ ಇನ್ಸ್ಪೆಕ್ಟರ್ ಅಲ್ಲ ತುಂಬಿಕೊಂಡಿರ್ತೀರಲ್ಲ, ನಾವು ತಿನ್ನಲ್ಲ, ತಿನ್ನೋರ್ಗೂ ಬಿಡಲ್ಲ. ನೆರೆದು ಬಿದ್ದು ಹಾಳಾಗೋಗ್ಲಿ ಅಂತಂದ್ರೆ ನನ್ನ ವಿರುದ್ಧನೇ ಸ್ಟೇಟ್ಮೆಂಟ್ ಕೊಡ್ತೀರೇನ್ರಿ? ನೀರು ನೆರಳು ಇಲ್ದಿರೋ ಜಾಗಕ್ಕೆ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿಸೋದೇ ನನ್ನ ಹೆಸರು. ಹಂಗಪ್ಪನೇ ಅಲ್ಲ. ಏನಾಯ್ತು ಸರ್? ಪಾಂಡುರಂಗನ ಮನೆಯವರು ನನ್ನ ಮೇಲೆ ಇಲ್ಲಿ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ ಕಣೋ. ಆ MLA ರಾಮಪ್ಪ ನನಗೆ ಕ್ಯಾಕೃಷಿ ಮತ್ತೆ ಉಗಿತಾ ಕೂತವ್ರೆ. ಬಿಡಬಾರ್ದು ಸರ್ MLA ರಾಮಪ್ಪನ್ನ. ಅಲ್ಲ ಸರ್, ಪಾಂಡುರಂಗನ್ ಮನೆಯವ್ರನ್ನ. ನಾನು ಬಹಳ ದಿವಸದಿಂದ ಕಾಯ್ತಾ ಇದ್ದೆ. ಇವತ್ತು ಸಮಯ ಸಿಕ್ಕಿದೆ. ನೀವು ಗೊತ್ತಿರೋ ಬಿಡ್ತಿರೋ, ನಾನಂತ ಅವ್ನು ವಾಂಚ್ಬಿಡೋದಯ. ಏನೇ ತಡಿಯೋ, ನಾನು ಬರ್ತೀನಿ. ಡಿಸ್ಟೆನ್ಸ್ ಮೇಂಟೈನ್ ಮಾಡ್ರಿ. ಸಾರ್ ನೋಡಿ, ನಾವೇನು ಮನೆ ಬಿಟ್ಟು ಓಡ್ ಬಂದಿರೋ ಪ್ರೇಮಿಗಳೆಲ್ಲ. ನಾನು ಬೇಡ ಅಂದ್ರು ತಾಳಿ ಕಟ್ಸ್ಕೊಂಡಿರೋ ಹೆಂಡತಿ. ನಾವೇನು ತಪ್ಪು ಮಾಡಿದೀವಿ ಅಂತ ರೋಡ್ನಲ್ಲಿ ನಮ್ಮ ಮೇಲೆ ಕೈ ಮಾಡ್ತಾ ಇದ್ರ. ಅಲ್ಲಯ್ಯ, ನಾನು ಪ್ರಮೋಷನ್ಗೆ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಇಂಥ ಸಮಯದಲ್ಲಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಈ ಸರಿನಾ? ಸರ್ ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್. ಆಕ್ಚುಲಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನಾನಲ್ಲ, ನಮ್ಮ ಮನೇಲಿ ಇದಾನಲ್ಲ ವಿಟ್ಲ, ಅವನು. ಅದೇಂಗಾಗುತ್ತೆ? ಅವನ್ಗೆ ಯಾರು ಒಬ್ರು ಕುಮ್ಮ ಕೊಡ್ಬೇಕು ತಾನೆ. ಆ ಕುಮ್ಮ ಕೊಟ್ಟವ್ರು ಯಾರು? ಪಾಪ ನಮ್ ಸಾಹೇಬ್ರನ್ನ ಕೈಲಾಗ್ದವನು ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗ್ ಬೈದಿದ್ದಾರೆ. ಅವತ್ತಿಂದ ಅವ್ರ ಮನೆಗೆ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ನಮ್ ಸಾಹೇಬ್ರು. ಸರ್ ಒಂದ್ ನಿಮಿಷ. ಏನ್ ಹೇಳಿ? ನೀವೇ ತಾನೆ ಒಬ್ರಿಂದ ಇನ್ನೊಬ್ರ ಮೇಲೆ ಹಾಕಿದ್ದು. ಈಗ ನೀವೇ ಇದೆಲ್ಲ ಸಾಲ್ವ್ ಮಾಡಿ ನಡೀರಿ. ಅದು ಸರ್, ನನಗೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಕಂಡ್ರೆ ಯಕಾಚಿಕ್ಕೆ ಗೌರವ ಸರ್. ಅದಕ್ಕೆ ನೋಡಿ ಕೈ ಕಟ್ಕೊಂಡೇ ನಿಂತಿದ್ದೀನಿ. ಕೈ ಕಟ್ರಿ. ಅದು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟವರು ನಮ್ಮ ಮನೆಯವ್ರಲ್ಲ ಸರ್, ಮತ್ತೆ 3ನೇ ಕ್ಲಾಸ್ ಜನಗಳು. ನಿಮಗೆ ಅನುಮಾನ ಇತ್ತು ಅಂದ್ರೆ ಬೇಕಿದ್ರೆ 3ನೇ ಕ್ಲಾಸ್ ಹತ್ರ ಹೋಗಿ ಆ ಜನಗಳನ್ನೆಲ್ಲ ವಿಚಾರಿಸಿ ನೋಡಿ ಸರ್. ನೋಡು, ಹೋಗಿ ಅವ್ರನ್ನ ವಿಚಾರಿಸ್ತೀನಿ. ವಿಷಯ ಬಗೆಹರಿದ್ರೆ ಸರಿ, ಇಲ್ಲ ಅಂದ್ರೆ ಬಂದು ನಿಮ್ಮನ್ನ ಬಲಿ ಹಾಕ್ಬಿಡ್ತೀನಿ. ಹೋಗೋಣ. ನೀವು ಮಾಡೋದೇನ್ರಿ? ಮನೆಗೆ ಹೋಗಿರಿ, ನಾನು ಬರ್ತೀನಿ. ನೋಡಿ 3ನೇ ಕ್ಲಾಸ್ ಮಹಾಜನಗಳೇ, ನೀವ್ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು, ನಾನು ಯಾರು ಅಂತ ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು. ಆದ್ರೂ ನಾನು ಯಾರು ಅಂತ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ನಾವು
ಗಂಡುಗಲಿ ವಂಶದ ಕಾಟ ಕಡೆಯ ತುಂಡು ಪಾಂಡುರಂಗ ಗಂಡು, ಎಡಗೈ ಎತ್ತಿದ್ರು ವೀರಕೇಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ನಿಮ್ಮಗಳ ಉದ್ಧಾರಕ್ಕೋಸ್ಕರ ನಿಮ್ಮೆಲ್ಲರಿಗೂ ರಕ್ಷಣೆಯನ್ನು ಕೊಡಬೇಕು ಅಂತ ನಮ್ಮ ಅಳಿಯಂದಿರಾದ ವಿಠ್ಠಲ್ ಮಹಾರಾಜ್ ಅವರು ಇನ್ಸ್ಪೆಕ್ಟರ್ ಕೆಂಪರಾಜ್ ಅವರಿಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟಿದ್ದಾರೆ. ಅವ್ರು ಯಾಕೆ ಬೈದ್ರು ಅನ್ನೋದಕ್ಕೆ ಕಾರಣ ಏನಾದ್ರು ಗೊತ್ತಿರಬೇಕು. ಗೊತ್ತಿಲ್ಲ ಏನು ಅಂತ ನೀವೇ ಹೇಳ್ರಿ. 3ನೇ ಕ್ಲಾಸ್ ಮಹಾಜನಗಳೇ, ನಿಮ್ಮ ಕ್ಲಾಸ್ ನಲ್ಲಿ ಆಗಿರ್ತಕ್ಕಂಥ ತೊಂದರೆಗಳ ಬಗ್ಗೆ ಪೊಲೀಸ್ ಇಲಾಖೆಯವರು ಸರಿಯಾಗಿ ಗಮನ ವಹಿಸ್ತಾ ಇಲ್ಲ, ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ನಮ್ಮ ವಿಠ್ಠಲ್ ಮಹಾರಾಜ್ ಅವರು ದಂಗೆ ಎದ್ದಿದ್ದಾರೆ. ಇವರ ದಂಗೆಯಿಂದಾಗಿ ಕೋಪಗೊಂಡಿರ್ತಕ್ಕಂಥ ಇನ್ಸ್ಪೆಕ್ಟರ್ ಕ್ಯಾಂಪರಾಜ್ ಅವರು ಈಗ ನಿಮ್ಮನ್ನ ಬಯೋದಕ್ಕೆ ಅಂತ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅವ್ರು ಬಂದಾಗ ನೀವೆಲ್ಲರೂ ಏನ್ ಮಾಡ್ತೀರಾ? ನಾವೇನ್ ಮಾಡ್ಬೇಕು ಅಂತ ನೀವೇ ಹೇಳ್ರಿ. ಪೊಲೀಸ್ನವರು ನಿಮ್ಮನ್ನ ಬಯೋದಕ್ಕೆ ಅಂತ ಬಂದಾಗ ನೀವು ಅವ್ರ ವಿರುದ್ಧ ತಿರುಗಿಬಿಡಬೇಕು. 3ನೇ ಕ್ಲಾಸ್ ಮಹಾಜನಗಳೇ, ನಮ್ಮದು ಹೇಳಿ ಕೇಳಿ ಪ್ರಜಾಪ್ರಭುತ್ವ ರಾಷ್ಟ್ರ. ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳು ತಿರುಗಿ ಬಿದ್ರೆ ಪೊಲೀಸ್ ಇಲಾಖೆ ಅಂತಲ್ಲ, ಯಾವ ಇಲಾಖೆ ಯಾರು ಏನು ನಿಮ್ಮನ್ನ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವ್ರು ಬಂದಾಗ ಬಾಯಿಗೆ ಬಂದಂಗೆ ಬೈರಿ, ಅದರಲ್ಲೂ ಹೆಣ್ಮಕ್ಳು ನೀವು ಸ್ವಲ್ಪ ಜಾಸ್ತಿನೇ ಬೈರಿ. ನೀವು ಅದು ಯಾವ ತರ ಬೈತೀರಾ ಅಂತ ನಾನಲ್ಲಿ ಸೈಡಲ್ಲಿ ಕೇಳಿಸ್ಕೊತಾ ಇರ್ತೀನಿ. ಶುರು ಹಚ್ಕೊಳ್ಳಿ ಸರ್. 3ನೇ ಕ್ಲಾಸ್ ಜನ ಎಲ್ಲ ಸಿದ್ಧವಾಗಿ ನಿಂತಿದ್ದಾರೆ, ಸರಿಯಾಗಿ ಬೈರಿ ಸರ್. ಯಾರಾದ್ರೂ ಬಾಲ ಬಿಚ್ಚಿದ್ರೆ ಬೋಟಿ ತೆಗೆದು ಬಿಡ್ತೀನಿ. ಏಯ್, ಪೊಲೀಸ್ನವ್ರಂದ್ರೆ ಏನಂತ ತಿಳ್ಕೊಂಡಿದ್ದೀರ್ರಿ? ನಮ್ಮ ಮ್ಯಾಲ ಇಲ್ಲಿ ಸಲದ ಆರೋಪ ಮಾಡಿದ್ದು ಯಾರ್ರಿ? ನಾವೇ ಹೇಳಿದ್ದು ಏನೀಗ? ಯಾಕೆ ಅಂದ್ರೆ ನೀವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ರಾತ್ರಿ ಹೊತ್ತು ನೀವು ಬೀಟಕ್ಕೆ ಬರ್ತಾ ಇಲ್ಲ. ನೀವು ಸರಿಯಾಗಿ ನೋಡ್ಕೊಂಡಿದ್ರೆ ನಾವ್ಯಾಕ್ರಿ ಕಂಪ್ಲೇಂಟ್ ಮಾಡ್ತಿದ್ದೋ? ಅದಕ್ಕೆ ನಾವ್ MLA ಕಂಪ್ಲೇಂಟ್ ಮಾಡಿದ್ದು. ಈ ಮೇಲೆ ನಮ್ಮನ್ನ ಸರಿಯಾಗಿ ಗಮನಿಸ್ಕೊಂಡ್ರೆ ಸರಿಯಾ, ಇಲ್ಲ ಅಂದ್ರೆ ಜಾಸ್ತಿ ಕಂಪ್ಲೇಂಟ್ ಮಾಡ್ತೀವಿ. ಇದೇನ್ ಸರ್ ಇದು? ಇವ್ರು ಬಾಯಿ ಮುಚ್ಕೋಣಂತ ನಾವು ಬಂದ್ರೆ ಅವ್ರು ನಮ್ ಬುರುಡೆ ಬಿಚ್ಚಕ್ಕೆ ಬರ್ತಿದ್ದಾರೆ. ನೋಡಿ 3ನೇ ಅಡ್ಡ ರಸ್ತೆಯ ಮಹಾಜನಗಳೇ, ನೀವು ಅಡ್ಡದಿಡ್ಡಿಯಾಗಿ ಹೋಗಿ MLA ಹತ್ರ ದೂರ್ ಕೊಡಬೇಡಿ. ನಿಮ್ದೇನೇ ಕಷ್ಟ ಇದ್ರು ಅಡ್ಡ ರಸ್ತೆ ಬಿಟ್ಟು ಮುಖ್ಯ ರಸ್ತೆಗೆ ಬಂದು ನನ್ನ ಹತ್ರ ನಿಮ್ ದೂರ್ ಕೊಡಿ. ನಾನು ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತೀನಿ ಅಂತ ತೆಗಿ ಟೋಪಿ. ಇವನ್ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳ್ತೀನಿ. ನಮಸ್ಕಾರ, ಬರ ಹೋಗೋಣ. ಅಂತೂ ಈ ಕೇಸು ಇವತ್ತಿಗೆ ಸೆಟ್ಲ್ ಆಗ್ಬಿಡ್ತು. ಹೊಳಿ ಅಂದ್ರೆ ನಿಮ್ಮ ಅತ್ತಿಗೆ ಮಾತು ಕೇಳ್ಕೊಂಡು ಅದೇನೋ ಕ್ರಾಂತಿ ಮಾಡ್ತೀನಿ ಗಿಂತಿ ಮಾಡ್ತೀನಿ ಅಂತ ಹೊಟ್ಟಿದ್ರಲ್ಲ, ಈಗ ಏನಾಯ್ತು ಅಂತ ಗೊತ್ತಾಯ್ತು ತಾನೆ? ಕ್ಯಾಪ್ಕ ಟೋಪಿ ಕರ್ಣಕನ ಬೆಚ್ಚಿ ಬನಿನು ಚಡ್ಡಿ ಹಾಕೊಂಡು ಲಾನ್ ಕ್ಲೀನ್ ಮಾಡಿ ಸದ್ಯ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಹಬಿ, ಥ್ಯಾಂಕ್ ಯು ವೆರಿ ಮಚ್. ಸಮಸ್ಯೆ ಎಲ್ರಿ ಬಗೆಹರಿತು. ಸಮಸ್ಯೆ ಈಗ ಶುರುವಾಗ್ತಾ ಇದೆ. ಏನು ಹೇಳ್ತಾ ಇದ್ರ ಕೆಂಪರಾಜು ಸರ್? ಇವರಿಬ್ಬರು ಕರ್ಕೊಂಡೋಗಿ ಸ್ಟೇಷನ್ ಅಲ್ಲಿ ರುಬ್ಬಿದ್ಕೆ ಇವರು ಕುಮ್ಮಕ್ ಕೊಟ್ಟಿದ್ ಯಾರು ಅಂತ ಗೊತ್ತಾಯ್ತು. ಆದ್ರೆ ಕಾರ್ಪೊರೇಟರ್ ನಂಜುಂಡ MLA ರಂಗಪ್ಪನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಗಾಗಿ ವಿಠಲ್ನ, ಜಾಜಿನ, ಪಾಂಡುರಂಗನ್ನ ಅರೆಸ್ಟ್ ಮಾಡ್ತಾ ಇದೀವಿ.